ಅದು ಕತ್ತಲಿನ ಸಮಯ. ಬ್ರಿಟಿಷ್ ಆಡಳಿತದ ಕರಾಳತೆಯಿಂದ ಹೊರಬರಲು ಭಾರತ ಶ್ರಮಿಸುತ್ತಿರುವಂತೆಯೇ ಆ ಅಂಧಕಾರದ ಕಾನನದ ನಡುವೆ ಹಿರಿಯರೊಂದು ದೀಪ ಹಚ್ಚಿದರು. ಅದರ ಗಾತ್ರ ಅಂದು ಬಹಳ ಕಿರಿದಾಗಿತ್ತು. ಬೆಳಕು ಮಾತ್ರ ಜಗ ಬೆಳಗುವಂತೆ ಕಂಗೊಳಿಸುತ್ತಿತ್ತು. ಹೀಗೆ 1925ರಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಆಲೇಟಿ ಗ್ರಾಮದ ಹಿರಿಯರ ಭವಿಷ್ಯದ ಬಗೆಗಿನ ಆಲೋಚನೆಯಿಂದ ಹಚ್ಚಲ್ಪಟ್ಟ ಹಣತೆಯೇ ಆಲೇಟಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಭಾರತ ಇಂಗ್ಲಿಷರ ಸಂಕೋಲೆಯಿಂದ ಹೊರಬಂದು ಆಡಳಿತಗಳು, ಸರಕಾರಗಳು, ರೀತಿ ರಿವಾಜುಗಳು ಬದಲಾದರೂ ನಿರಂತರವಾಗಿ 100 ಮುಂಗಾರಿನಲ್ಲಿ ಮಿಂದೆದ್ದ ಶಾಲೆ ಕೇವಲ ಹಂಚು ಗೋಡೆಯ ಕಟ್ಟಡ ಕೋಣೆಯಾಗಿರದೆ ಇಲ್ಲಿಗೆ ಬೆರಗು ಕಣ್ಣುಗಳಿಂದ ಆಗಮಿಸಿದ ಮಕ್ಕಳಿಗೆ ಮನೆಯಾಗಿ, ಮೈದಾನವಾಗಿ, ವೇದವಾಗಿ, ವೇದಿಕೆಯಾಗಿ, ಲೋಕ ತೋರುವ ಅಕ್ಷರ ರೂಪವಾಗಿ, ದಾರಿದೀಪವಾಗಿ ಇಂದಿಗೂ ಬೆಳಗುತ್ತಲೇ ಇದೆ. ಇಲ್ಲಿ ಕಳೆದ ದಿನಗಳು ಮನದಲ್ಲಿ ಹಸಿರಾಗಿ ನೆನಪಾಗಿ ಸದಾ ನಮ್ಮ ಜೊತೆ. ಅಂದು ಮೊದಲ ದಿನ ಹೆದರಿ ತರಗತಿಗೆ ಕಾಲಿಟ್ಟ ಕ್ಷಣಗಳು, ಮಳೆಗಾಲದ ದಿನ ಕೊಡೆಯಿಲ್ಲದೆ ಒದ್ದೆಯಾಗಿ ಬಂದು ಚಂಡಿಯಾದ ಪುಸ್ತಕ ನೋಡಿ ಮರುಗಿದ ಮನಸ್ಸು, ಶಾಲೆಯ ಬಳಿಯ ಮಾವಿನ ರುಚಿ ನೋಡಲು ಹೋಗಿ ಮೇಷ್ರ ಕೈಯ ಕೋಲಿನ ರುಚಿ ನೋಡಿದ್ದು, ಶಾಲೆಗೆ ಹೊರಡುವಾಗ ಬಟ್ಟೆ ಒಣಗಿಲ್ಲವೆಂದು ಹಠ ಮಾಡಿ ಅತ್ತದ್ದು, ಮೊದಲ ಬಾರಿ ಬಣ್ಣ ಹಚ್ಚಿ ಕುಣಿದದ್ದು, ನಾಟಕದ ಡೈಲಾಗ್ ಮರೆತು ಬೆವರಿ ಹೋದದ್ದು, ಒಬ್ಬ ಮಾಡಿದ ತಪ್ಪಿಗೆ ಇಡೀ ತರಗತಿ ಬಸ್ಕಿ ಹೊಡೆದದ್ದು, ಲೆಕ್ಕದ ಮಾಸ್ಟ್ರು ಶಾಲೆಗೆ ರಜೆ ಮಾಡಲೆಂದು ಕೈ ಮುಗಿದದ್ದು, ಗೆಳೆಯರೊಂದಿಗೆ ಸೇರಿ ಕಬಡ್ಡಿ, ಲಗೋರಿ ಆಡಿದ್ದು, ಆಡಿ ಸೋತದ್ದು, ಬಹುಮಾನ ಗಳಿಸಿ ಬೀಗಿದ್ದು, ತರಗತಿಗಳಲ್ಲಿ ಗೆಳೆಯರು ಫೈಲ್ ಆದಾಗ ಬಿಟ್ಟು ಸಾಗಲು ಉಂಟಾದ ಸಂಕಟಗಳು. ಹೀಗೆ ಸಾಗುತ್ತಾ ಸಾಗುತ್ತಾ ಕೊನೆಗೆ ಈ ಶಾಲೆಯ ಶಿಕ್ಷಣ ಮುಗಿಸಿ ಮುಂದೆ ಹೋಗಬೇಕಾದಾಗ ಎಲ್ಲರೂ ಸೇರಿ ಅತ್ತದ್ದು. ಆಗ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಜೀವನದ ಬಹು ಸುಂದರ ಕಾಲವೊಂದು ಹೀಗೆ ಕಳೆದು ಹೋಗುತ್ತಿದೆ ಎಂದು. ಹೀಗೆ ನಮಗರಿವಿಲ್ಲದಂತೆಯೇ ಈ ಶಾಲೆ ನಮ್ಮ ಭವಿಷ್ಯಕ್ಕೊಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿತು. ಶಿಕ್ಷಕರು ಮನದಲ್ಲಿ ಬಿತ್ತಿದ ಮೌಲ್ಯಗಳು ನಮ್ಮೆಲ್ಲರ ಜೀವನ ರೂಪಿಸಿ ನಮಗೊಂದು ವ್ಯಕ್ತಿತ್ವ ಕಟ್ಟಿಕೊಟ್ಟಿತು. ಜೀವನದ ಹಾದಿಯಲ್ಲಿ ಬೇರೆ ಬೇರೆ ಕವಲುಗಳಲ್ಲಿ ಸಾಗಿ ದೂರವಾದರೂ ಆಲೇಟಿ ನಾರ್ಕೋಡು ಶಾಲೆ ಎಂಬ ಹೆಸರು ಕೇಳಿದಾಗೆಲ್ಲ ನಾವು ಮತ್ತೆ ಮತ್ತೆ ಬಾಲ್ಯವನ್ನು, ಶಾಲೆಯನ್ನು ನೆನೆಸಿಕೊಂಡೆವು. ತನ್ನ ಮಡಿಲಿಗೆ ಬಂದ ಕಂದಮ್ಮಗಳನ್ನು ಸಲಹುತ್ತಾ, ಕಲಿಸುತ್ತಾ ತಲೆಮಾರುಗಳಿಂದ ಈ ಊರಿನ ಅವಿಭಾಜ್ಯ ಅಂಗವೇ ಆಗಿರುವ ನಮ್ಮ ಶಾಲೆ ಇದೀಗ 100 ವಸಂತಗಳನ್ನು ಪೂರೈಸಿ ಶತಮಾನದ ಸಂಭ್ರಮದ ಹೊಸ್ತಿಲಲ್ಲಿದೆ. ಈ 100 ವರ್ಷಗಳಲ್ಲಿ ಹಲವಾರು ಶೈಕ್ಷಣಿಕ, ಆಡಳಿತಾತ್ಮಕ ಬದಲಾವಣೆಗಳನ್ನು ಪಡೆದುಕೊಂಡು ಸುಮಾರು 4,000ಕ್ಕೂ ಹೆಚ್ಚು ಸುಶಿಕ್ಷಿತ ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ನೀಡಿದೆ. ಬೇರೆ ಬೇರೆ ಊರಿಂದ ಆಗಮಿಸಿದ ಶಿಕ್ಷಕರು ಇಲ್ಲಿಯ ಮಕ್ಕಳ ಜೊತೆ ಬೆರೆತು ಈ ಶಾಲೆಯ ಜೊತೆಗೊಂದು ಋಣಾನುಬಂಧವನ್ನು ಹೊಂದಿದ್ದಾರೆ. ಪ್ರಸ್ತುತ 2025ರಲ್ಲಿ ಶತಸಂಭ್ರಮಕ್ಕೆ ಪೂರಕವಾಗಿ 1ನೇ ತರಗತಿಯಿಂದಲೇ ಆಂಗ್ಲ ಮಾಧ್ಯಮಕ್ಕೂ ಸರಕಾರದ ಅನುಮತಿಯೊಂದಿಗೆ ಮುಂದಡಿ ಇಡುವ ಈ ಸಂಭ್ರಮದಲ್ಲಿ ಶಾಲೆಗೊಂದು ಹೊಸ ರೂಪವನ್ನು ನೀಡುವ ಕನಸೊಂದು ನಮ್ಮ ಮುಂದಿದೆ. ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು, ವಿದ್ಯಾಭಿಮಾನಿಗಳೆಲ್ಲ ಜೊತೆಯಾಗಿ ಕಂಡ ಶಾಲೆಯ ಹೊಸ ರೂಪದ ಯೋಜನೆಯನ್ನು ಈ ಮೂಲಕ ನಿಮ್ಮ ಮುಂದೆ ಇಡುತ್ತಿದ್ದೇವೆ. ಈ ಕನಸಿನ ಸಾಕಾರಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಎದುರು ನೋಡುತ್ತೇವೆ. ಜೊತೆಗೆ 100 ವರ್ಷದ ಹಿಂದೆ ಹಿರಿಯರು ಬೆಳಗಿದ ಹಣತೆ ಈಗಲೂ ನಮ್ಮ ಕೈ ಹಿಡಿದು ನಡೆಸುವುದೆಂಬ ನಂಬಿಕೆ ನಮ್ಮದು.